ಮುಸ್ಲಿಂ ಬಾಂಧವರಿಗೆ ರಂಜಾನ್ ಪವಿತ್ರ ತಿಂಗಳಿನ ಶುಭಾಶಯಗಳು. ತಾವೆಲ್ಲರೂ ಸಂಪ್ರದಾಯದಂತೆ ಕಟ್ಟುನಿಟ್ಟಿನ ಉಪವಾಸದ ಆಚರಣೆಯಲ್ಲಿ ತಾವೆಲ್ಲ ಇದ್ದೀರಿ. ಇಂಥ ಸಂದರ್ಭದಲ್ಲಿ ಆಳ್ವಾಸ್ ಸಂಸ್ಥೆ ಸತತವಾಗಿ 20 ವರ್ಷದಿಂದ ಒಂದು ಆಳ್ವಾಸ್ ಇಫ್ತಾರ್ ಕೂಟ ಎಂಬುದನ್ನು ನಾವು ಮಾಡುತ್ತಾ ಬಂದೆವು. ತಾವೆಲ್ಲರೂ ಅದಕ್ಕೆ ಬಹಳಷ್ಟು ನಮಗೆ ಸಹಕಾರ ಮಾಡಿದವರು. ನಾವೆಲ್ಲರೂ ಭಾಳ ಪ್ರೀತಿಯಿಂದ ಇದನ್ನೊಂದು ಮಾದರಿಯಾಗಿ ಆಚರಣೆ ಮಾಡಿಕೊಂಡು ಬಂದದ್ದು ಅನುಭವಿಸಿದ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ವರ್ಷವೂ ಇದೇ ಮಾರ್ಚ್ ತಿಂಗಳಿನ 29ರಂದು ಸಂಜೆ 6 ಗಂಟೆಗೆ ನಮ್ಮ ವಿದ್ಯಾಗಿರಿಯ ಕೃಷಿ ಸಿರಿಯಲ್ಲಿ ಈ ಒಂದು 21ನೇ ಆಳ್ವಾಸ್ ಇಫ್ತಾರ್ ಕೂಟದ ವ್ಯವಸ್ಥೆಯನ್ನು ನಿಮ್ಮೆಲ್ಲರ ಸಹಕಾರದೊಟ್ಟಿಗೆ ನಾವು ಇಟ್ಟುಕೊಂಡಿದ್ದೇವೆ. ಇದನ್ನು ಬಹಳಷ್ಟು ಸಂಪ್ರದಾಯವಾಗಿ ಎಂದೂ ಸಂಪ್ರದಾಯಕ್ಕೆ ಚ್ಯುತಿ ಬರದ ಹಾಗೆ ನಾವು ನಡೆಸಿಕೊಂಡು ಬಂದದ್ದು ನಿಮಗೆ ಗೊತ್ತಿರುವ ವಿಚಾರ. ಇಂಥ ಸಂದರ್ಭದಲ್ಲಿ ಸಂಜೆ ಹೊತ್ತಿನಲ್ಲಿ ನೀವು ಬರುವಾಗ ಸರಿಯಾದ ಸಮರ್ಪಕ ರೀತಿಯಲ್ಲಿ ಒಂದು ವಜು ಮಾಡುವಂಥ ಕಾರ್ಯಕ್ರಮ ವ್ಯವಸ್ಥೆ, ಆಮೇಲೆ ನಾವೆಲ್ಲರೂ ಸಾಮೂಹಿಕವಾಗಿ ಒಂದು ಉಪವಾಸವನ್ನು ಬಿಡಲಿಕ್ಕೆ ನಾವು ಕೂತ್ಕೊಳ್ಳುವಂಥ ವ್ಯವಸ್ಥೆ. ಆಗ ಅಲ್ಲಿ ಮಕ್ಕಳು ಒಂದು ನಾವು ಇರುವಂಥ ಆ ಉಪವಾಸ ಬಿಡುವಂಥ ಗಳಿಗೆಯ ಒಂದು 15 ನಿಮಿಷದ ಮೊದಲು ನಾವು ಮಕ್ಕಳು ಕೂತ್ಕೊಂಡು ದಿಕ್ರು ಮಾಡುವಂಥ ಕಾರ್ಯಕ್ರಮ, ಆಮೇಲೆ ಅದನ್ನು ನಾವು ನಮಾಜನ್ನು ಬಿಡುವ ಕಾರ್ಯಕ್ರಮ, ಅದನ್ನು ಅಜಾನ್ ಬಾಂಗ್ ಮಾಡಿ ಆಮೇಲೆ ನಾವು ಉಪವಾಸವನ್ನು ಬಿಡುವಂಥ ಕ್ರಮ. ಸಾಮೂಹಿಕವಾಗಿ ಕೂತ್ಕೊಂಡು ಎಲ್ಲರೂ ಉಪವಾಸವನ್ನು ಬಿಡ್ತಾರೆ. ಆಮೇಲೆ ಗಂಡಸರು ಮತ್ತು ಹೆಂಗಸರು ಬೇರೆ ಬೇರೆ ಸೇರಿಕೊಂಡು ನಮಾಜ್ ಮಾಡುವಂಥ ಗುರುಗಳ ಅಡಿಯಲ್ಲಿ ನಮಾಜ್ ಮಾಡುವಂಥ ಕಾರ್ಯಕ್ರಮ. ಅದೆಲ್ಲ ಆದ ಮೇಲೆ ಒಟ್ಟಿಗೆ ಸೇರಿಕೊಂಡು ನಾವೆಲ್ಲರೂ ಸಾಮೂಹಿಕವಾಗಿ ಕೂತ್ಕೊಂಡು ನಾವು ಸಹಭೋಜನವನ್ನು ಮಾಡುವಂಥ ಕಾರ್ಯಕ್ರಮ. ಇದೆಲ್ಲವೂ 1 ಗಂಟೆಯಲ್ಲಿ ನಡೆಯುವಂಥ ಕಾರ್ಯಕ್ರಮ. ಆಮೇಲೆ ಅಗತ್ಯವಿದ್ದರೆ ನೀವು ಬರಲಿಕ್ಕೆ ಹೋಗಲಿಕ್ಕೆ ಕೆಲವು ಹಳ್ಳಿಗಳಿಗೆ ನಾವು ಬಸ್ಸಿನ ವ್ಯವಸ್ಥೆಯನ್ನು ಮಾಡುವವರಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ನೀವು ಮುಸಲ್ಮಾನ ಬಾಂಧವರು ನಮ್ಮ ಮೇಲೆ ಪ್ರೀತಿ ಇಟ್ಟುಕೊಂಡು 21ನೇ ಆಳ್ವಾಸ್ ಇಫ್ತಾರ್ ಕೂಟವನ್ನು ನಾವು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಬೇಕು ಎಂಬುದು ನನ್ನ ವೈಯಕ್ತಿಕವಾಗಿ ನಿಮ್ಮಲ್ಲಿ ವಿನಂತಿ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು, ಅವರ ಪಾಲಕರು, ನಾವು ಸಹಪಾಠಿಗಳು ಒಟ್ಟಿಗೆ ಸೇರಿಕೊಂಡು ಇದು ನಡೆಯುವಂಥ ಕಾರ್ಯಕ್ರಮ. ತಮಗೆಲ್ಲರಿಗೂ ನಾನು ಸ್ವಾಗತ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.